ಸಿದ್ದರಾಮಯ್ಯ ಅಪೋಸಿಷನ್ ಇದ್ದಾಗ ಕೂಗಾಡ್ತಾ ಇದ್ರು ಉತ್ತರ ಕರ್ನಾಟಕದ ಬಗ್ಗೆ, ಮೊಸಳೆ ಕಣ್ಣೀರು. ಕಳೆದ 2 ಅಧಿವೇಶನದಲ್ಲೂ ನಾವು ಹೇಳ್ತಾ ಇದ್ದೀರಿ, ಉತ್ತರ ಕರ್ನಾಟಕದ ಚರ್ಚೆಗೆ ವಿಶೇಷವಾದಂಥ ಸಮಯ ಕೊಡಬೇಕು ಅಂತ. ಕೊಡ್ತಾರೆ. ಯಾವಾಗ ಅಂದರೆ ಎಲ್ಲ ಇನ್ನೇನು ಅಧಿವೇಶನ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ MLAಗಳು ಕೊಡ್ತಾರೆ. ಗುರುವಾರ ಶುಕ್ರವಾರ ಸುಮ್ಮನೆ ಮಾತಾಡೋದು, ಕೊನೆಯ ದಿನ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಆರಿಕೆ ಉತ್ತರ ಕೊಟ್ಬಿಟ್ಟು ಓಡೋಗೋದು. ಇದು ಆಗ್ತಾನೇ ಇದೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ರಿ. ಇವತ್ತು ನಾನು JDS ನಾಯಕರ ಜೊತೆನೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ವಿಜೇಂದ್ರ ಅವ್ರ ಜೊತೆನೂ ಬೆಳಗ್ಗೆ ನಾನು ಫೋನ್ ಮಾಡಿದರು, ರವಿಕುಮಾರ್ ಫೋನು ಇದ್ದಾಗ ಫೋನ್ ಮಾಡಿದರು. ನಾವು ಇದನ್ನು ಚರ್ಚೆಗೆ ತಗೊಳ್ಳಿ ಅಂತ ಕೇಳಲ್ಲ. ನಾನು ಇದನ್ನು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡ್ತೀನಿ, ನಿಲುವಳಿನೇ ಮಾಡಿಬಿಡ್ತೀನಿ. ಆವಾಗ ಅವ್ರಿಗೆ ಆಪ್ಷನ್ನೇ ಇರಲ್ಲ. ಆವಾಗ ಇದೇ ಚರ್ಚೆ ಆಗಬೇಕು. ಈ ಡ್ಯಾಮ್ ಬಗ್ಗೆನೂ ಚರ್ಚೆ ಆಗಬೇಕು. 2ನೇ ಬೆಳೆ ಹಾನಿ ಆಗಿರೋದು ಉತ್ತರ ಕರ್ನಾಟಕಕ್ಕೆ ಏನೇನು ಎರಡು ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತು ಕೊಟ್ಟಿದ್ರು ಅದೆಲ್ಲ ಲಿಸ್ಟ್ ಮಾಡಿದ್ದೀನಿ ನಾನು. ಕ್ಲಸ್ಟರ್ ಮಾಡ್ತೀನಿ, ಇಂಡಸ್ಟ್ರೀಸ್ ಮಾಡ್ತೀನಿ, ನೀರಾವರಿಗೆ ಇಷ್ಟು ದುಡ್ಡು ಕೊಡ್ತೀನಿ, ಆಸ್ಪತ್ರೆಗಳು ಮಾಡ್ತೀರಿ, ಮೆಡಿಕಲ್ ಕಾಲೇಜ್ ಮಾಡ್ತೀರಿ, ಇವೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಇವೆಲ್ಲನೂ ಕೂಡ ನಾವು ಚರ್ಚೆಗೆ ಎತ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಧಿವೇಶನದ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ. ಈಗಾಗಲೇ ನಮ್ಮೆಲ್ಲ ಶಾಸಕರಿಗೂ ನಾನು ಹೇಳಿದ್ದೀನಿ ಯಾರ್ಯಾರು ಮಾತಾಡಬೇಕು ಅಂತೇಳಿ. ನಮ್ಮ ಶಾಸಕರಿಗೂ ಆಗಲೇ ನಮ್ಮ ಬೀದರು, ಕಲಬುರಗಿ, ರಾಯಚೂರು, ಈ ಕಡೆ ಭಾಗದ ಬಳ್ಳಾರಿ ಎಲ್ಲ ಶಾಸಕರಿಗೂ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ, ವಿಚಾರಗಳನ್ನು ಹೇಳಿದ್ದೀನಿ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಈ ನೀರಾವರಿಗೆ ಸಂಬಂಧಪಟ್ಟಂತೆ BJP ಪೂರ್ತಿ ರೈತರ ಪರವಾಗಿ, ಉತ್ತರ ಕರ್ನಾಟಕದ ಪರವಾಗಿ ಇದೆ ಅನ್ನೋ ಮಾತನ್ನು ಹೇಳ್ತೀನಿ.